Oh, hi. Hello, guys. Welcome back to my YouTube channel. ಇವತ್ತು ಏನೋ ಒಂಥರ ಲೈಕ್ ಹೊಸದಾಗಿ ಡಿಶ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ತಿಂದಿದ್ದೀವಿ ನಾವು ಆಲ್ಮೋಸ್ಟ್. ಏನ್ ಡಿಶ್ ಅಂದ್ರೆ ಪಾಲಕ್ ಪನ್ನೀರ್. ನಾನು ಇವತ್ತು ಫಸ್ಟ್ ಟೈಮ್ ನಾನು ವರ್ಕ್ ಪ್ರಿಪೇರ್ ಮಾಡ್ತಾ ಇರೋದು. ಸೊ ನನ್ನ ಜೊತೆ ನನ್ನ ಗಂಡನು ಜಾಯ್ನ್ ಆಗ್ತಾನೆ. ಸೊ ನನ್ನ ಗಂಡನು ಜಾಯ್ನ್ ಆಗ್ತಾನೆ. ಈಸ್ ಆಲ್ಸೋ ಅ ಕ್ಯಾಮ್ರಾಮ್ಯಾನ್ ಫಾರ್ ಟುಡೇ. ಓಕೆ, ಸೊ ಇವತ್ತು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಾರ್ ಡಿನ್ನರ್ ಪಾಲಕ್ ಪನ್ನೀರ್. ಸೊ ಇವತ್ತೇನೋ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದಾರೆ ಗೈಸ್. ಸೊ ಇವತ್ತು ನಾನು ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ. ಸೊ ಯಾವಾಗಲೂ ಕ್ಯಾಮ್ರಾಮ್ಯಾನ್ ಕಮ್ ಸ್ವಲ್ಪ ಎಲ್ಲದಕ್ಕೂ ಕಮ್ ಅಂತ ಮ್ಯಾಚ್ ನೋಡ್ತಾ ಇದೆ. ಬಟ್ ನನ್ನ ಹೆಂಡತಿ ಕರೆದು ಅಂತ ಆಕ್ಚುಲಿ ಗೈಸ್ ಮ್ಯಾಚ್ ಬಂದು RCBದು ಅಲ್ಲ, ಅದು ಪಾಲಕ್ ಹಂಗೆ ತಿನ್ನೋದಲ್ಲ. RCBದು ಅಲ್ಲ, ಬೆಳಗ್ಗೆಯಿಂದ ಇವತ್ತು ಸ್ಯಾಟರ್ಡೆ ಬೇರೆ 2 ಮ್ಯಾಚ್ ಇರುತ್ತೆ. ಸೊ ಬೆಳಗ್ಗೆಯಿಂದ ಇವಾಗ್ಲೂ ನೋಡಿ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗಿದೆ, ಅದನ್ನು ನೋಡ್ಕೊಂಡು ಕೂತಿರೋದು. ಹುಡುಗರಿಗೆ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಇಷ್ಟ. ಸೊ ನಮಗೂ ಇಷ್ಟನೇ ಕ್ರಿಕೆಟ್ ಮ್ಯಾಚ್. ನಮ್ಗೇನ್ ಕ್ರಿಕೆಟ್ ಮ್ಯಾಚ್ ಪಾಲಕ್ ಪನ್ನೀರ್ ಮಾಡಿದ್ರೆ ಕ್ರಿಕೆಟ್ ಆರ್ಗ್ಯುಮೆಂಟ್ ಮಾಡೋಣ. ಪಾಲಕ್ ನ ಇವಾಗ ತೊಳ್ಕೊಬೇಕಾಗಿದೆ. ಸೊ ಅದಕ್ಕೆ ಇವಾಗ ವಾಶ್ ಮಾಡ್ಕೊಂಡು ಆಮೇಲೆ ಎಷ್ಟು ತಗೊಂಡಿದೆ ಪಾಲಕ್ ಕ್ವಾಂಟಿಟಿ ಹೇಳಿಲ್ಲ. ಕ್ವಾಂಟಿಟಿ ಬಂದು ಒಂದು ಫುಲ್ ಕಟ್ಟು, ಯಾಕಂದ್ರೆ ನಮ್ಮಿಬ್ರಿಗೆ ಅಲ್ವಾ, ನಮ್ಮ ಮನೇಲಿ ನಾವಿಬ್ರೇ ತಿನ್ನೋದು ಪಾಲಕ್ ಪನ್ನೀರ್ ಐಟಮ್ಸ್. ಮನೇಲಿ ಯಾರು ಇಲ್ಲ, ಅಮ್ಮ ಮದುವೆಗೆ ಹೋಗಿದ್ದಾರೆ. ಆಮೇಲೆ ಅಪ್ಪ ಈಗ ಜಸ್ಟ್ ಬಂದ್ರು ಅನ್ಸುತ್ತೆ. ಅವ್ರ ಪನ್ನೀರ್ ಅಂತ ತಿನ್ನಲ್ಲ. ಸೊ ಇವಾಗ ಅಪ್ಪನಿಗೆ ಆಬ್ವಿಯಸ್ಲಿ ಅವ್ರಿಗೆ ರಾಗಿ ಮುದ್ದೆ ಬೇಕು. ಸೊ ಅವ್ರ ಮುದ್ದೆ ಎಲ್ಲ ಮಾಡ್ಬೇಕು. ಬಟ್ ಪಾಲಕ್ ಪನ್ನೀರ್ ಮಾಡೋಣ ಈಗ. ಲೆಟ್ಸ್ ಸ್ಟಾರ್ಟ್. ನಮ್ಮ ಫಾದರ್ ಎಂಟ್ರಿ ಆಫ್ಟರ್ ಆಫೀಸ್. ಫುಲ್ ಟಯರ್ಡ್ ಅಪ್ಪ, ಫುಲ್ಲಿ ಟಯರ್ಡ್ ಆಗಿ ನಮ್ಮ ಅಪ್ಪ ಬಂದಿದ್ದಾರೆ. ಇವಾಗ ಜಸ್ಟ್ ಎಂಟ್ರಿ ಮಾಡಿದ್ದಾರೆ. ಬಿಕಾಸ್ ಇವಾಗ ಅವ್ರು ಫುಲ್ಲಿ ಟಯರ್ಡ್ ಆಗಿ ಅಷ್ಟು ಮ್ಯಾಚ್ ಸ್ಕೋರ್ ನೋಡಿ ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ ಗೈಸ್, ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೊಂಡೆ, ಬಿಸಿ ನೀರು. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ. ಓಕೆನಾ, ಮಾಡ್ತಾ ಇದ್ದೀನಿ. ಪಾಲಕ್ನ ರ್ಯಾಂಡಮ್ ಆಗಿ ಚಾಪ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಕ್ತಾ ಇದ್ದೀನಿ ನೀರೊಳಗಡೆ. ಚಾನಲ್ ಬಂದು ಆಲ್ಮೋಸ್ಟ್ ವ್ಲಾಗ್, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಎಲ್ಲ ಬರ್ತಿದೆ. ಬಟ್ ಜನ ನೋಡ್ತಿರೋ ಜಾಸ್ತಿ ಕುಕಿಂಗ್ ವಿಡಿಯೋಸೇ. ಸೊ ನೀವೇ ಹೇಳಿ, ನಿಮಗೆ ಕುಕಿಂಗ್ ವಿಡಿಯೋ ಬೇಕಾ ಇಲ್ಲ ಬೇರೆ ಥರ ನಾನು ಮಾಡಿರೋ ಕೆಲವೊಂದು ವಿಡಿಯೋಸಲ್ಲಿ ಯಾವ ಥರದ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಬಿಕಾಸ್ ನಮಗೆ ಗೊತ್ತಾಗ್ತಿಲ್ಲ ಯಾವ ವಿಡಿಯೋ ಏನು ಚೆನ್ನಾಗಿ ಹೋಗ್ತಿದೆ ಅಂತ. ವ್ಯೂಸ್ ಮೇಲೆ ನಾನು ಹೇಳ್ತಾ ಇರೋದು. ಸೊ ಕುಕಿಂಗ್ ವಿಡಿಯೋಸ್ ಜಾಸ್ತಿ ಹೋಗಿದೆ ಅಂತ, ಆ ಒಂದು ಕಾರಣಕ್ಕೆ ಕುಕಿಂಗ್ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇರೋದು. ಸೊ ನಿಮಗೆ ಸ್ವಲ್ಪ ಐಡಿಯಾ ಕೊಡಿ, ನೀವು ನಮ್ಗೆ ಐಡಿಯಾ ಕೊಡಿ ಯಾವ ಥರದ್ದು ಬೇಕು, ಏನು ಬೇಕು ಅಂತೆಲ್ಲ. ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ, ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ. ನಾನು ಇವಾಗ ಗಾರ್ಲಿಕ್ ಹಾಕ್ಕೋತಾ ಇದ್ದೀನಿ. ಇದಕ್ಕೇನೆ ಪಾಲಕ್ ಹಾಕ್ತಿದ್ದೀನಲ್ಲ, ಅದಕ್ಕೆ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಈ ಥರ ಹೆಲ್ಪ್ ಮಾಡಿ ಅಂದರೆ ಡಿಸ್ಟರ್ಬ್ ಮಾಡ್ತಾರೆ. ಅವಾಗ್ಲಿಂದ ಕ್ಯಾಮ್ರಾ ಆಂಗಲ್ ಇಡ್ತಾರ ನಾವು. ಅಲ್ಲ, ಅಡಿಗೆಗೆ ಹೆಲ್ಪ್ ಮಾಡಿ ಅಂದ್ರೆ ನೋಡಿ, ಇವಾಗ ನಾನು ಒಂದು 2 ಮೆಣಸಿನಕಾಯಿ ಹಾಕಿ ವಿಡಿಯೋ ಮಾಡೋದು ಇಂಪಾರ್ಟೆಂಟ್ ಅಥವಾ ನಾವು ಕ್ಯಾಮ್ರಾಗಳು ಅಂತ ಹೇಳಿ ನೀವೇ. ಓಕೆ ಆಯ್ತು. ಇವಾಗ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬಂದು 1-2 ಹಸಿಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಖಾರಕ್ಕೆ. ಆಮೇಲೆ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, ಲೈಟಾಗಿ ಫ್ಲೇವರ್ಗೋಸ್ಕರ ಜೀರಿಗೆ. ಸೊ ಇಷ್ಟು ಜೀರಿಗೆ ಹಾಕಿದ್ದೀವಿ. ಓಕೆ ಗೈಸ್, ಇವಾಗ ನಮ್ಮದು ಪಾಲಕ್ ಏನಿದೆಯೋ ಅದು ಆಗಿದೆ. ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಶಿಫ್ಟ್ ಮಾಡಿಕೊಂಡು ಒಂದು ಕೋಲ್ಡ್ ವಾಟರಲ್ಲಿ ಸ್ವಲ್ಪ ಹೊತ್ತು ಇಟ್ಟಿರ್ಬೇಕಂತೆ. ಕೋಲ್ಡ್ ವಾಟರ್ ಅಂದ್ಬಿಟ್ಟು ಕೋಲ್ಡ್ ವಾಟರ್ ಇಲ್ಲ, ಬರೀ ಇದನ್ನೇ ಹಾಕ್ತಾ ಇದ್ದೀರಾ? ನಾನು ಕೋಲ್ಡ್ ವಾಟರ್ ಫ್ರೀಸರಲ್ಲಿ ಇಟ್ಟಿದ್ದೀನಿ, ಅದನ್ನು ಎತ್ಕೊಂಡ್ ಬರ್ತೀನಿ. ಇದೆಲ್ಲ ಶಿಫ್ಟ್ ಮಾಡೋದು. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಓಕೆ, ಅದು ಫಸ್ಟೇ ಹೇಳ್ಬೇಕು. ನೀವು ಇಲ್ಲಿ ಬಂದು ಕೋಲ್ಡ್ ವಾಟರ್ ಇಲ್ಲ ಫ್ರಿಜ್ಜಲ್ಲಿ ಇಕ್ಕಿದೀವಿ ಅಂದ್ರೆ ಪ್ಲೀಸ್ ನನ್ನ ತಲೆ ತಿನ್ಬೇಡಿ ಪ್ಲೀಸ್. ನೋಡಿ ಎತ್ತಾ ಇದ್ದೀನಿ ಎಲ್ಲಾನು ಫಿಲ್ಟ್ರಲ್ಲಿ. ನೋಡಿ ಗೈಸ್, ಅದೇ ನಾವು ಕೋಲ್ಡ್ ವಾಟರ್ ಇಲ್ಲ ಅಂತ ಅಲ್ಲಿ ಫ್ರೀಸರಲ್ಲಿ ಕೋಲ್ಡ್ ವಾಟರ್ ನೋಡಿ. ಕೋಲ್ಡ್ ವಾಟರ್ ಹಿಂಗೆ ಕೋಲ್ಡ್ ವಾಟರ್ ನೀವು ಜನಗಳಿಗೆ ಮೋಸ ಮಾಡಬಾರ್ದು. ಐಸ್ ಹಾಕ್ಬಿಟ್ಟು ಆಮೇಲೆ ಹಾಕ್ಬೇಕು.
Come on. ನೀನು ನನಗೆ ವಿಡಿಯೋ ಹೆಲ್ಪ್ ಮಾಡ್ತಿದ್ಯೋ ಇಲ್ಲ ಇನ್ಸಲ್ಟ್ ಮಾಡ್ತಾ ಇದೆಯೋ ಇಲ್ಲ ರೋಸ್ಟ್ ಮಾಡಕ್ ಬಂದಿದ್ಯೋ ಒಂದು ಅರ್ಥ ಆಗ್ತಿಲ್ಲ ನನಗೆ. ಒಂದು ಕೆಲಸ ಮಾಡು, ಒಂದು ನಿಮಿಷ ಬೈಲಿ ಅಲ್ಲಿ ಕೋಲ್ಡ್ ವಾಟರ್ ಇದೆ, ಫ್ರೀಸರ್ ಅಲ್ಲಿ ಎತ್ಕೊ. ಅದಾದ್ಮೇಲೆ ಏನಾದ್ರು ಯಾಕಂದ್ರೆ ಅವನೇ ತಾನೇ ಹೇಳಿದ್ದು ಮೋಸ ಮಾಡಬಾರ್ದು ಅಂತ, ಅದಕ್ಕೆ ತೋರ್ಸಕ್ಕೆ ಅಂತ ತಂದ. ಕೋಲ್ಡ್ ವಾಟರ್ ಈಗ ನೋಡಿ, ಹಿಂಗ ಕೋಲ್ಡ್ ವಾಟರ್. ನಿಧಾನ ನೀನು. ಅಲ್ಲ ಇವನು ನನ್ನ ಅಡಿಗೆನ ದೇವ್ರನ್ನೇ ಹಾಳು ಮಾಡಕ್ ಬಂದಿದ್ಯಾ ಅಂತ. ಈಗ ನಾವು ಹಾಕಿದ್ದ ಕೈಯಿಂದ ಟೇಸ್ಟ್ ಬರುತ್ತೆ. ನಿಮ್ ನೋಡಿ ಹೆಂಗ್ ಬರುತ್ತೆ ಟೇಸ್ಟ್. ನೋಡಿ ಗೈಸ್, ಇಟ್ಟಿದ್ದಾನೆ, ವಾಟರ್ ಹಾಕಿದ್ದಾನೆ, ಗೊತ್ತಿಲ್ಲ ಟೇಸ್ಟ್ ಹೆಂಗ್ ಬರುತ್ತೋ ಎಲ್ಲ. ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಜವಾಬ್ದಾರಿ ನನ್ನ ಗಂಡ. ಅಲ್ಲೇನೆ ಟೇಸ್ಟ್ ಶುಡ್ ಬಿ ಆಲ್ವೇಸ್ ಗುಡ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲಿ ನೋಡಿ, ನನ್ನ ವೈಫ್ ಇದು ಮಲ್ಟಿ ಟಾಸ್ಕಿಂಗ್. ಅನ್ನ ಈಗೇನಕ್ಕೋ ಎಣ್ಣೆ ಹಾಕ್ತವ್ರೆ. ಏನಕ್ಕೆ ಎಣ್ಣೆ ಹಾಕ್ತಿದಾರೆ? ಒಗ್ಗರಣೆ ಕೊಡಕ್ಕೆ. ಏನೇನಿದೆ? ಯಾವ್ದನ್ನೇ? ಒಗ್ಗರಣೆ ಕೊಡ್ತವ್ರಂತೆ ಗೈಸ್. ಒಗ್ಗರಣೆ ಟೈಮ್ ಗೈಸ್, ನೋಡೋಣ ಏನೇನು ಒಗ್ಗರಣೆ ಹಾಕ್ತಾರಂತ. ಜೀರಿಗೆ, ಮೆಣಸಿನ್ಕಾಯಿ ಹಾಕು. ಓಕೆ ಗಾಯ್ಸ್, ಇವಾಗ ನನ್ನ ಗಂಡ ಸ್ವಲ್ಪ ಬ್ಯುಸಿ ಇದ್ದಾನೆ, ಸೊ ಅದಕ್ಕೆ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನಾನೇ. ಸೊ ನೋಡಿ, ನಾನು ಗಾರ್ಲಿಕ್ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಸ್ವಲ್ಪ ರೋಸ್ಟ್ ಆಗೋವರೆಗೂ ಇಟ್ಕೋಬೇಕು ಇದೇ ಥರ. ಇಲ್ಲಿ ಆಲ್ರೆಡಿ ಏನಿದು ಪಾಲಕ್ ಮತ್ತು ಗಾರ್ಲಿಕ್ ಏನೇನು ಹಾಕಿದ್ದೀವೋ ಅದೆಲ್ಲ ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಫುಲ್ ಪೇಸ್ಟ್ ಆಗಿದೆ ನೋಡಿ, ಗ್ರೀನ್ ಕಲರ್ ಕಾಣಿಸ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಮಸಾಲೆ ಹಾಕೋಬೇಕು, ಮಸಾಲೆ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಸೊ ಅದೂ ಒಂದು ರೆಡಿ ಆಗಿದೆ. ಈ ಥರ ಸ್ವಲ್ಪ ಬ್ರೌನಿಶ್ ಆಗೋದು ರೋಸ್ಟ್ ಮಾಡ್ಕೋಬೇಕಂತೆ. ಅಂತೆ ಅಂದ್ರೆ ನಿಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು. कौन है ये लोग, कहां से आते हैं? ಓಕೆ ಗೈಸ್, ಪಾಲಕ್ ಪನ್ನೀರ್ ನೋಡೋಣ ಇವತ್ತು ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಇವಾಗ ಇದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನೋ ಅದನ್ನು ಇವಾಗ ಹಾಕಿದ್ದೀನಿ. ಇದೇನಿದು ಹಸಿರು ಪೇಂಟ್? ಹಸಿರು ಪೇಂಟ್ ಅಲ್ಲ, ಇದು ನಾನು ಹೇಳಿದ್ನಲ್ಲ ಪಾಲಕ್ನ ರುಬ್ಕೋಬೇಕು ಅಂತ. ಪಾಲಕ್ ಏನು ಬೇಯಿಸ್ಕೊಂಡಿದ್ವಲ್ಲ, ಅದು ಕೋಲ್ಡ್ ವಾಟರ್ ಇಟ್ಟಿದ್ವಲ್ಲ, ಅದನ್ನು ರುಬ್ಕೋಬೇಕು ವಿತೌಟ್ ವಾಟರ್. ಸೊ ಇದು ಪನ್ನೀರ್ನ ಹೆಚ್ಚಿ ಏನೋ ಮಾಡಿ ಇಕ್ಕಿದ್ದಾರೆ. ಇದರ ಕ್ಯೂಬ್ಸಲ್ಲೇ ಕಟ್ಬಿಟ್ರೆ ಅದು ಯಾಕೆ ನಮ್ಮ ಇಷ್ಟ ಬಂದಿದ್ದ ಶೇಪ್ ಕ್ಯೂಬ್ಸ್ ಅಂತ ಮಾಡಿದ್ರೆ ಬೇಕಾಗಿಲ್ಲ. ಓಕೆ, ಏನೋ ಬಂದಿಲ್ಲ ಅಂದರೆ. ಸೊ ಇಲ್ಲೇನೋ ಇದು ಪಾಲಕ್ನ ಬೇಯಿಸ್ತಾ ಇದ್ದಾರೆ ಇದು ಮಾಡಿಕೊಂಡು. ಆಮೇಲೆ ಇವರೇನೋ ಏನೋ ಮಾಡ್ತಾ ಇದ್ದಾರೆ. ಸೊ ಬಿಸಿನೀರು ಮಾಡ್ತಾ ಇದ್ದಾರೆ. ಹೆಂಗೆ ಮಾಡ್ತೀರಿ ಬಿಸಿನೀರು? ಬಿಸಿಗೆ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ. ಓ ಗೈಸ್ ನೋಡಿ, ಕೆಟಲ್ ಹಾಕ್ಬಿಟ್ಟು ಬಿಸ್ ಅನ್ಸ್ಬಿಡೋದು ನೋಡಿ ಗೈಸ್. ಇದು ಸ್ಕ್ವೇರ್ ಆಗಿ ಇರಬೇಕು ಅಥವಾ ನಿಮ್ಮ ಇಷ್ಟ ಬಂದ ಶೇಪ್ ರೌಂಡ್ ಕಟ್ ಮಾಡ್ಬೋದು. ಅವ್ರಿಗೆ ಪೇಷನ್ಸ್ ಇದ್ರೆ ಮಾಡ್ಕೋಬಹುದು. ಮಾಡಿ ಗೈಸ್, ರೌಂಡ್ ಟ್ರೈ. ಸ್ವಲ್ಪ ಈ ಥರ ಕೊತ್ತ ಅಂತ ಕುದಿತಾ ಇರಬೇಕು ಲೈಟಾಗಿ. ನೋಡಿ ಗೈಸ್, ಈ ಥರನೇ ಕೊತ್ತ ಅನ್ಬೇಕು. ಇಲ್ಲ ಪನ್ನೀರ್ ಮಟರ್ ಮಸಾಲ, ಪಾಲಕ್ ಪನ್ನೀರ್. ಓಕೆ, ನಾನು ಅದು ಇಲ್ಲಿ ಕೊತ್ತ ಅಂತ ಕುದಿಯೋವಾಗ ಇಲ್ಲಿ ಒಂದಷ್ಟು ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಒಂದು 1/2 ಸ್ಪೂನ್, ಮತ್ತು 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಇದು ಜೀರಾ. ಇದನ್ನು ರೋಸ್ಟ್ ಮಾಡ್ಕೋಬೇಕು ವಿತೌಟ್ ಆಯಿಲ್. ಇಲ್ಲಿ ನೋಡಿ ಗಾಯ್ಸ್, ನಮ್ಮಮ್ಮ ಮದುವೆಗೆ ಹೋಗಿದ್ದಾರೆ. ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ, ನಿಮ್ಮಿ, ಗಾಯತ್ರಿ ಎಲ್ಲರೂ ಮದುವೆಯಲ್ಲಿದ್ದಾರೆ.
ಎಷ್ಟೊತ್ತಿಗೆ ಬರ್ತೀಯಾ? ಎಷ್ಟು ಗಂಟೆಗೆ ಬರ್ತೀಯಾ? ಸೊ ನೋಡಿ ಗೈಸ್, ನಮ್ಮಮ್ಮ ಮದುವೆಗೆ ಹೋಗಿ ನಮ್ಗೆ ಅಡುಗೆ ಮಾಡಿಸ್ತಾರೆ. ನಮ್ಮಮ್ಮ ಮದುವೆಗೆ ಹೋಗಿ ನಮ್ ಕೈಲಿ ಅಡುಗೆ ಮಾಡಿಸ್ತಾ ಇದೀಯಾ ಅಂತಂದೆ. ಬಾಯ್ ಬಾಯ್. ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದೀವ ಮಸಾಲೆ ಅದನ್ನ ಹಾಕ್ಕೊತಾ ಇದೀವಿ ಗೈಸ್. ಇದು ಪನ್ನೀರ್ ಕ್ಯೂಬ್ಸ್ ಮಾಡಿದ್ನಲ್ಲ ಅವಾಗಲೇ, ಸೊ ಅದು ಹಾಟ್ ವಾಟರಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ ಸಾಫ್ಟ್ ಆಗಿದೆ ಆಲ್ರೆಡಿ, ನೋಡಿ ಪನ್ನೀರ್ ಇದು ಆಲ್ರೆಡಿ ಸಾಫ್ಟ್. ಓಕೆ ಗೈಸ್, ಇವಾಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋ ಟೈಮ್. ಆಲ್ರೆಡಿ ಪನ್ನೀರ್ ಹಾಕಿದ್ದೀನಿ, ಸ್ವಲ್ಪ ಇನ್ನು ಪನ್ನೀರ್ ಹಾಕ್ತಾ ಇದ್ದೀನಿ. ಸೊ ಈ ಪನ್ನೀರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸಿದ್ರೆ ಸೊ ಪನ್ನೀರ್, ಪಾಲಕ್ ಪನ್ನೀರ್ ರೆಡಿ. ಹಲೋ, ಎಲ್ಲ ಕಡೆ ನಾವೇ ಇರ್ತೀವಿ. ಮಾನವೆಲ್ಲಿ? ಹಾಯ್ ಚಾಂಪಿ. ಹಾಂಗ್ಕಾಂಗ್ ಕೆ ಬಾದ್ ವಾಪಸ್. ಓಕೆ, ಪಾಲಕ್ ಪನ್ನೀರ್. ಸೊ ಗೈಸ್, ಪಾಲಕ್ ಪನ್ನೀರ್ ಇಸ್ ರೆಡಿ. ನೈಸ್ ಗೈಸ್. ಟೇಸ್ಟಿಂಗ್ ಮಾಡಕ್ಕೆ ಕೊಡ್ತಾರೆ. ಇಟ್ಸ್ ಹೆಂಗಿದೆ ಉಪ್ಪೆಲ್ಲ ಹೇಗಿದೆ ಗೈಸ್? ವಿಡಿಯೋಗಂತಲ್ಲ, ನಿಜವಲ್ಲೂ ಸಕ್ಕತ್ತಾಗುತ್ತೆ. ಪನ್ನೀರ್ ಸ್ಪೈಸಿ ಇದೆ, ನಮ್ಗೆ ಇಷ್ಟ ಆಗತ್ತಲ್ಲ. ತುಂಬಾ ವೆರಿ ನೈಸ್. ತುಂಬ ಸ್ಪೈಸಿ ಇದೆ, ಇಟ್ಸ್ ಗುಡ್. ನಾವಿದು ಚಪಾತಿ ಜೊತೆ ಟೇಸ್ಟ್ ಮಾಡ್ಬಿಟ್ಟು ಚಿಕನ್ ಮಾಡಿದ್ನಲ್ಲ ಗೈಸ್, ಮಾತ್ರ ಆಗಬಾರ್ದು. ಇಲ್ಲ, ಆ ಥರ ಖಾರ ಇಲ್ಲ, ಬಟ್ ಇಟ್ಸ್ ನೈಸ್. ಟೇಸ್ಟ್ ಚೆನ್ನಾಗಿದೆ, ಫ್ಲೇವರು ಚೆನ್ನಾಗಿದೆ. ಇದು ಗಾರ್ಲಿಕ್ಕು, ಒಣಮೆಣಸಿನ್ಕಾಯಿ ಫ್ಲೇವರ್ ಚೆನ್ನಾಗಿ ಬರ್ತಿದೆ. ಸೊ ಇದು ಊಟ ಜೊತೆ ಟೇಸ್ಟ್ ಮಾಡ್ಬಿಟ್ಟು ವಿಲ್ ಗೆಟ್ ಬ್ಯಾಕ್ ಟು ಓಕೆ, ಬೈ ಬೈ. ಸೊ ಗೈಸ್, ಟೇಸ್ಟಿಂಗ್ ಟೈಮ್ ಆಫ್ ಏನಿದು. ಸೊ ಹೆಸರೇ ಮಾಡ್ತಾ ಇರ್ತೀನಿ ನಾನು. ಅವನು ಪನ್ನೀರ್, ಪಾಲಕ್ ಪನ್ನೀರ್. ಇದೆಲ್ಲ ಚೆನ್ನಾಗಿದೆ, ಪ್ರಾಮಿಸ್. ಓಕೆ ಗೈಸ್, ಈಗ ತಾನೇ ಎಲ್ಲ ಟೇಸ್ಟಿಂಗ್ ಆಗಿ ಸೂಪರ್ ಟೇಸ್ಟ್ ಊಟ ಆಯ್ತು ಗೈಸ್. ಓಕೆ, ಒಂದು ನಿಮಿಷ. ಏನಂದ್ರೆ, ನಾನು ಯಾವಾಗಲೂ ಅಡುಗೆ ಮಾಡಿದಾಗ ನಾನು ಅಡುಗೆ ಮಾಡಿರೋ ಟೇಸ್ಟು ನನಗೆ ಇಷ್ಟ ಆಗಲ್ಲ, ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳೋ ಬದಲು ಇವನ್ಗೆ ಕೇಳ್ಬಿಡೋಣ. ಸೊ ಗೈಸ್, ಇಲ್ಲ ಬೇಸಿಕಲಿ ನನಗೆ ಪನ್ನೀರ್ ಅಂದ್ರೆ ಇಷ್ಟ ಆಗಲ್ಲ ನನಗೂ ಕೂಡ, ಬಟ್ ಮಾಡಿದರದ ತಿಂದೆ. ಬಟ್ ಇಟ್ ವಾಸ್ ವೆರಿ ನೈಸ್. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಲೈಕ್ ಸುಮ್ಮನೆ ಕಾಮಿಡಿಗೆ ಅಂತಲ್ಲ, ಟೇಸ್ಟ್ ಮಾತ್ರ ಇಟ್ ವಾಸ್ ವೆರಿ ನೈಸ್. ಪನ್ನೀರ್ ನಂಗೆ ಪರ್ಸನಲಿ ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಪಾಲಕ್ ಪನ್ನೀರ್ ಅಂಡ್ ಚಪಾತಿ ಟೇಸ್ಟ್ ಮಾತ್ರ ಇಟ್ ವಾಸ್ ವೆರಿ ನೈಸ್. ಫ್ರಮ್ ಮೈ ಸೈಡ್ ಇಟ್ ವಾಸ್ ವೆರಿ ನೈಸ್. ಔಟ್ ಆಫ್ 10 ಐ ವಿಲ್ ಗಿವ್ 9. 1 ಪಾಯಿಂಟ್ ಅಷ್ಟೇ. ಬಿಕಾಸ್ ಆಫ್ ಪನ್ನೀರ್. ಬಟ್ ಫ್ಲೇವರ್ ಇಷ್ಟ, ಬಟ್ ಪನ್ನೀರ್ ನನಗೆ ಇಷ್ಟ ಆಗಿಲ್ಲ. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋ ಮುಗೀತದೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು, ಏನು ಬೇಕು ಅಂತ, ಯಾವ ಥರ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ನಮಗೂ ಐಡಿಯಾಸ್ ಸಿಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.